ಹೇಳಪ್ಪಯ್ಯ. ಈ ಕಿತ ಗೌರಿ ಗಣೇಶ ಹಬ್ಬ ಬತ್ತಾದೆ, ನೆನಪದೆ ತಾನೆ? ಅದೇಂಗಪ್ಪಯ್ಯ ಮರೆಯಕ್ಕಾಯ್ತದೆ? ವರ್ಷನೂ ಹಬ್ಬ ಮಾಡ್ಕೊಂಡ್ ಬಂದಿದ್ದೀವಲ್ಲ. ಅಲ್ಲಪ್ಪ, ಹಬ್ಬ ಏನೋ ಮಾಡ್ತೀವಿ, ಆದ್ರೆ ಈ ಕಿತ ನೀನ್ ಇರ್ತೀಯಲ್ವ ಗೊತ್ತಿಲ್ವೇ? ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದೆ? ಹಬ್ಬಕ್ಕೆ ನಾನಿಲ್ದಲ್ಲ ಎಲ್ಲೋಗ್ಲಿ? ಅಲ್ಲ ಕಣವ, ಮಗುನು ಚ್ಯೂಟಿ, ತೊಟ್ಲುನು ತೂಗ್ಬಿಟ್ಲಲ್ಲ ಆ 3 ಅಡಿ. ಅವಳಿಗೇನಾರುವೆ ನಮ್ ಸುಭಾಸಂಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಳ್ಳೆ ಮನ್ಸಿದ್ದಿದ್ರೆ ಲೆಕ್ಕ ನೋಡಿದ್ಮೇಲೆ ಅದ್ರಲ್ಲಿ ತೆಪ್ಪಾಗದೆ ಅಂತವ ನಿಂತವ್ ಬಂದ್ ಹೇಳಿರೋಳು. ಅದು ಬಿಟ್ಟು ತನ್ ಗಂಡಂಗ್ ಹೇಳಿದ್ಲು ಅಂದ್ರೆ ಇವನಿಗೆ ಅವಮಾನ ಮಾಡ್ಬೇಕು ಅನ್ನೋದೇ ಅವಳ ಉದ್ದೇಶ. ನಾವ್ ಅಂದ್ಕೊಂಡಂಗೆ ಅವಳು ಸಾಮಾನ್ಯದವಳಲ್ಲ. ಒಂದು ಚೂರ್ ಯಾಮಾರಿದ್ರುವೆ ನಮ್ ಕೈಗೆ ಚಿಪ್ ಕೊಟ್ಬಿಟ್ಟು ನಮ್ಮನ್ನೇ ಅಟ್ಟಿಯಿಂದ ಆಚೆಗೆ ಹಾಕ್ಬಿಡ್ತಾಳೆ ಆಟೆ. ಗತಿ ಇಲ್ದೇ ಇರೋಳು ಬಂದ್ರೆ ನಮ್ ಕಾಲ್ ಕೆಳಗ್ ಬಿದ್ದಿರ್ತಾಳೆ ಅನ್ಕೊಂಡೆ. ಇವಳು ನೋಡಿದ್ರೆ ನಮ್ ತಲೆ ಮೇಲೆ ಹತ್ತಿ ಕುಣಿಯಕ್ ನೋಡ್ತಾವಳೆ. ಈಟ್ ತಿಂದಾಗೆ ನೀನ್ ನನ್ ಮ್ಯಾಗ ಒಂದ್ ಕೈಯೂ ಮಾಡಿರ್ಲಿಲ್ಲ, ಆದ್ರೆ ಅವನು ಯಾವತ್ತು ನಾಯಿ ಹೊಡ್ದ. ಹೂ ಕಣವ, ಈಟೆಲ್ಲ ಆದ್ಮೇಲೆ ಅವಳನ್ನ ಸುಮ್ಕೆ ಬಿಡ್ಬೇಡ. ನೀನ್ ಯಾರು ಅಂತವ ಪಾಠ ಕಲ್ಸು ಅವಳಿಗೆ. ಈ ಚಿಟ್ಟೆ ದೀಪದ ಮುಂದಕ್ಕೆ ಬಂದು ಆ ಬೆಳಕನ್ನೇ ನುಂಗಾಕ್ತೀನಿ ಅಂತ ಹಾರಾಡ್ತಿರ್ತದೆ. ಪಾಪ ಆ ಚಿಟ್ಟೆಗೆ ತಾನೇ ಆ ಬೆಂಕಿಗೆ ಸಿಕ್ಕಿ ಸುಟ್ಟು ಭಸ್ಮ ಆಯ್ತೀನಿ ಅನ್ನೋ ಇಸ್ಯನೇ ಗೊತ್ತಿರಕ್ಕಿಲ್ಲ. ಹಾರಾಡ್ಲಿ, ಈ 3 ಅಡಿನ ಟೇಮ್ ನೋಡಿ ಸುಟ್ಟಾಕ್ತೀನಿ. ಹಂಗ ಅನ್ಕೊಂಡು ನೀನ್ ಅವಳನ್ನ ಹಾರಾಡಕ್ ಬಿಟ್ರೆ ನಿನ್ ತಲೆ ಮೇಲೆ ಕೂತ್ಕತಾಳೆ ಆಟೆಯ. ಏಟ್ ಆರ್ತಾಳೋ ಆರ್ಲಿ ಬಿಡು, ಅವಳ ರೆಕ್ಕೆ ಪುಕ್ಕವ ಎಲ್ಲಿ ಯಾವಾಗ ಹೆಂಗ್ ಕಟ್ ಮಾಡ್ತೀನಿ ಅಂತವ ನೀವೇ ನೋಡ್ತಾ ಇರಿ. ಹಂಗಾರೆ ನೀನೀಗ ಅವಳಿಗೇನು ಮಾಡಕ್ಕಿಲ್ವೇ? ನಂಗೀಗ ಅವಳನ್ನ ಮುಟ್ಟದ್ ಮುಖ್ಯ ಅಲ್ಲ ಸುಭಾಸ, ನಿನ್ನ ಲಗ್ನ ಆಗ್ಬೇಕು. ಅದ್ ಒಂದು ಕಾರ್ಯ ಆಗೋಗ್ಲಿ, ಆಮ್ಯಾಕೆ ಅವಳನ್ನ ಬೀದಿನಾಗ ಹೆಂಗ್ ಬಿಸಾಕ್ತೀನಿ ನೋಡ್ತಾ ಇರು. ಯೋನಮೇ, ನನ್ ಜಾಗದಾಗ ಕೂತ್ಕೊಂಡ್ಬಿಟ್ಟಿದ್ದೆ. ಏನ್ ಸಮಾಚಾರ? ಯೋನಮ್ ಯೋಚನೆ ಮಾಡ್ತಿದ್ದೆ. ಈ ಅಟ್ಟಿನಲ್ಲಿ ಹೆಣ್ಣೈಕ್ಳು ಓದ್ಬಾರ್ದು ಅಂತ ನಿಮಗೆ ಗೊತ್ತಿದ್ರುವೆ ನಾನ್ ಸಂದಾಗ ಓದಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅನ್ನೋ ನನ್ನ ಕನ್ಸಿಗೆ ನೀವು ಒತ್ತಾಸೆಯಾಗಿ ನಿಂತು ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ಅದನ್ನ ಒಂದೊಂದಾಗೆ ನೆರವೇರಿಸ್ತಾ ಇದ್ದೀರಾ. ನಿಮ್ಗೇನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅದೇ ಕಣಮ್ಮಿ, ನಮ್ಮ ಅಪ್ಪನ ಅಳಿಮಯ್ಯ ಅಂತ ಪಿರುತಿಯಿಂದ ಕರಿತಿಯಲ್ಲ, ಹಂಗೆ ಕರೆದ್ರೆ ಸಾಕು. ನಾನು ಹಂಗಲ್ಲ ಗೌಡ್ರೆ ಹೇಳಿದ್ದು. ಮತ್ತಿನ್ನಂಗಮ್ಮಿ, ನಾನ್ ಮಾತ್ರ ಇಲ್ಲಿ ಗಂಟನುವೆ ನಿಮ್ ಇಷ್ಟ ಕಷ್ಟ ಏನು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡ್ಲಿಲ್ಲ. ಹೌದೇ? ನಂಗೆ ಗೊತ್ತೇ ಇರ್ಲಿಲ್ಲ. ಗೌಡ್ರೆ, ನನ್ ತಮಾಷೆ ಮಾಡ್ತಾ ಇಲ್ಲ. ಹೌದೇ? ನಮ್ಮ ಅತ್ತಮ್ಮನ ಮಗಳೇ, ನೋಡಮ್ಮಿ, ಇಲ್ಲಿ ನೀನ್ ಅನ್ಕೊಂಡ್ರೆ ಹಂಗೆ ಒಳ್ಳೇದೇ ಆಯ್ತೈತೆ ತಾನೆ? ಹ್ಞೂ ಗೌಡ್ರೆ, ದಿಟ್ವಾಗ್ಲೂ ನನ್ನಿಂದ ನಂಬಕ್ಕಾಯ್ತಾ ಇಲ್ಲ. ಮಾವ ನಿಮ್ ಜೊತೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಇವತ್ತಿನ ಕಾಲದಲ್ಲಿ ಹೆಂಡ್ತಿದಿರು
ಇರೋ ಬರೋ ಆಸ್ತಿ ಎಲ್ಲ ನನ್ನ ಗಂಡಂಗೆ ಇರಲಿ, ನನ್ನ ಮಕ್ಳಿಗೆ ಇರಲಿ ಅಂತಾರೆ. ಅಂಥದ್ರಲ್ಲಿ ನೀನು ನನ್ನ ತಮ್ಮ ತಪ್ಪು ಮಾಡೋನೆ ಅಂತ ಗೊತ್ತಿದ್ರು 4 ಜನದ ಮುಂದ್ಗುಂಟೆ ಅವ್ನ ಗೌರವದಿಂದ ಬದುಕಬೇಕು ಅಂತ ಅನ್ಕೊಂಡಲ್ಲ, ಅದೇ ನಂಗೆ ಸಾನೇ ಇಷ್ಟ ಆಗಿದ್ದು. ಈ ನೀನು ಒಳ್ಳೆತನಕ್ಕಿಯ ಇವತ್ತು ನಿಂಗೆ ಒಳ್ಳೇದಾಯ್ತೈತೆ. ಇದ್ರಲ್ಲಿ ನನ್ನ ಒಳ್ಳೆತನ ಏನಿದ್ದತು? ಮಾವ ಮತ್ತೆ ನಿಮ್ಮ ಒಳ್ಳೆತನದ ಮುಂದ್ಗುಟೆ ನಂದೇನೂ ಇಲ್ಲ ಬಿಡಿ. ಸರಿ ಸರಿ ಆಯ್ತು, ಬಿರ್ನೆ ಬಟ್ಟೆ ಎಲ್ಲ ಜೋಡ್ಸ್ಕೋ. ಸರಿ. ಗೌಡ್ರೆ, ನಿಮ್ಗೆ ಯೋನ್ ಅಂದ್ರೆ ಇಷ್ಟ? ಅಂದ್ರೆ ನೀನ್ ಯಾವ್ದ್ರ ಬಗ್ಗೆ ಕೇಳ್ತಿದ್ಯಮ್ಮೆ? ಅಂದ್ರೆ ಎಲ್ಲ ವಿಷಯದಲ್ಲೂ, ಊಟ ತಿಂಡಿ ಮತ್ತೆ ಬಟ್ಟೆ, ಆತರ ಎಲ್ಲ ವಿಷಯದಲ್ಲೂ. ಊಟ ಪಿಸಿಗೆ ಬಂದ್ರೆ ನಿಂಗೆ ಗೊತ್ತದಲ್ಲ, ಬಾಡುಡ್ದಲ್ಲಿ ಎತ್ತಿದ ಕೈ, ಮುದ್ದೆ ನಾಟಿ ಕೋಳಿ ಸಾರು ಅಂದ್ರೆ ಇಷ್ಟ ಕಣಮ್ಮಿ. ಅದ್ರ ಸುದ್ದಿ ಬಿಡಿ, ಬಾಡೂಟದಲ್ಲಿ ನಿಮ್ಗೆ ಯೋನ್ ಇಷ್ಟನೋ ಅದ್ನೇ ಮಾಡ್ಕೊಡ್ತೀನಿ. ಗೌಡ್ರೆ, ನಿಮ್ಗೆ ಯಾವ ಜಾಗ ಅಂದ್ರೆ ಇಷ್ಟ? ಜಾಗ ಅಂತಂದ್ರೆ ಅಂಥದ್ದೇನಿಲ್ಲ ಕಣಮ್ಮಿ. ಆದ್ರೆ ಎತ್ತರವಾದ ಬೆಟ್ಟ ಆಗಿರ್ಬೇಕು. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಕಣ್ಣಾಯಿಸಿದ ದೂರನೂ ಕಾಣಿಸ್ತಾ ಇರ್ಬೇಕು. ತಂಪಾದ ಗಾಳಿಲಿ ಮನ್ಸು ಬಿಚ್ಚಿ ಮಾತಾಡ್ಬೇಕು ಅಂತ ನನ್ನ ಆಸೆ ಕಣಮ್ಮಿ. ಆಮೇಲೆ ನಿಮ್ಗೆ ಯಾವ ಬಣ್ಣ ಅಂದ್ರೆ ಇಷ್ಟ? ಆಕಾಶದ ನೀಲಿ ಕಲರ್ ಅಂದ್ರೆ ನಂಗೆ ಸಾನೇ ಇಷ್ಟ ಕಣಮ್ಮಿ. ಅದ್ ಸರಿ ಕಣಮ್ಮಿ, ಇದನ್ನೆಲ್ಲ ಯಾಕೆ ಹೇಳಿ? ಸುಮ್ಕೆ ತಿಳ್ಕೊಳ್ಳೋಣ ಅಂತ. ಏಕೆ, ನಿಮ್ ಹೆಂಡ್ರಾಗಿ ನಾನು ಆಟು ತಿಳ್ಕೊಬಾರ್ದೆ? ಬ್ಯಾಡ ಅಂದವ್ರು ಯಾರಮ್ಮಿ? ನಿಂಗೆ ಏನ್ ಬೇಕೋ ಎಲ್ಲ ತಿಳ್ಕ. ಸದ್ಯಕ್ಕೆ ಈಟ್ ಸಾಕು, ಹೋಯ್ತಾ ಹೋಯ್ತಾ ಎಲ್ಲ ತಿಳ್ಕತೀನಿ. ಇವಾಗ ಹೋಗ್ಬಿಟ್ಟು ಪೇಸ್ಟು ಬ್ರೆಸ್ಸು ಎಲ್ಲ ತಕೊಂಬರ್ತೀನಿ. ನನ್ನಮ್ಮಿ ಎಲ್ಲ ಮೆಲ್ಲಕ್ ನನ್ನ ಬಗ್ಗೆ ತಿಳ್ಕತಾವಳೆ. ತಿಳ್ಕೊಳ್ಳಿ ತಿಳ್ಕೊಳ್ಳಿ. ಹೂ ಕಣ್ಲಾ, ಅಪ್ಪನ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಹಾ ಸರಿ ಸರಿ, ಇಡ್ಲೆ. ಭದ್ರಾ, ಅಪ್ಪಯ್ಯ ಬಾರ್ಲ ಇಲ್ಲಿ. ಹೇಳಪ್ಪಯ್ಯ. ಈ ಕಿತ ಗೌರಿ ಗಣೇಶ ಹಬ್ಬ ಬತ್ತಾದೆ, ನೆನ್ಪದೆ ತಾನೆ? ಅದೇಂಗಪ್ಪಯ್ಯ ಮರ್ಯಾಕಾಯ್ತದೆ? ವರ್ಷನೂ ಹಬ್ಬ ಮಾಡ್ಕೊಂಡ್ ಬಂದಿದೀವಲ್ಲ. ಅಲ್ಲಪ್ಪ, ಹಬ್ಬ ಏನೋ ಮಾಡ್ತೀವಿ, ಆದ್ರೆ ಈ ಕಿತ ನೀನ್ ಇರ್ತೀಯಲ್ವ ಗೊತ್ತಿಲ್ವೇ? ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದೆ? ಹಬ್ಬಕ್ಕೆ ನಾನು ಇಲ್ದಲ್ಲ ಎಲ್ಲೋಗ್ಲಿ? ಅದೇ ಮಗ, ಗೆಳಿಯನ್ ಮದ್ವೆ ರಿಸೆಪ್ಷನ್ ಅದೇ, ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ, ಅದಕ್ಕೆ ಕೇಳದ್ನಪ್ಪ. ಅವೆಲ್ಲ ಏನಿಲ್ಲ ಅಪ್ಪಯ್ಯ, ಹಬ್ಬ ಮುಗಿಸ್ಕೊಂಡೇ ಮದ್ವೆಗೆ ಹೋಗೋದು. ನೀನ್ ಇರ್ತೀಯ ಅಂದ್ಮೇಕೆ ಹಬ್ಬದ ಟೆನ್ಷನ್ ನನ್ಗಿಲ್ಲ ಬಿಡು. ನೋಡಪ್ಪ, ಅದೇನ್ ತೀರ್ಮಾನ ತಗೋತಿರೋ ನೀವು ತಕೊಂಡು ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ರಪ್ಪ, ಅದೇ ನನಗೆ ಬೇಕಾಗಿರೋದು. ಸರಿ ಅಪ್ಪಯ್ಯ. ಲೇ ಮಹೇಶ, ಹೊಟ್ಟೆಯಾಗೆ ಗೌರಿ ಗಣೇಶ ಹಬ್ಬ ಮಾಡ್ತಾ ಇದೀವಿ, ಕುಟುಂಬ ಸಮೇತ ಎಲ್ಲರೂ ಬಂದ್ಬಿಡ್ಬೇಕಲ್ಲ, ಬರ್ದಾ ಇದ್ರೆ ಗೊತ್ತಲ್ಲ. ಸಮಾಜಕ್ಕೆ ಹೇಳಿದೆ, ಬರ್ಲಾ ಬರ್ಲಾ. ಹಾ ಇಡ್ಲೆ. ಅಮ್ಮೇ ಅಮ್ಮೇ, ಏನ್ ಮಾಡ್ತಿದ್ಯಮ್ಮೆ? ಕಣ್ ಕಾಣಿಸ್ತಿಲ್ವೇ? ಬಟ್ಟೆ ಮಾಡಿಸ್ತಾ ಇದೀನಿ. ಏನಾದ್ರೂ ಹೇಳ್ಬೇಕಿತ್ತೆ? ಈಗಿನ ಕಾಲದ ಹೆಣ್ಮಕ್ಳಿಗೆ ಮಾತು ಕೊಡಕ್ಕಾಗಿಲ್ಲ ಬಿಡಮ್ಮೆ. ಅಮ್ಮೆ, ವಿಷಯ ಏನು ಅಂತಂದ್ರೆ, ನಾಳೆ ಗೌರಿ ಗಣೇಶ ಹಬ್ಬ ಬಂತಲ್ವೇ, ಅದು ಅಲ್ದಲಯ್ಯ ಈಗಿತ ನಾವು ಮದ್ವೆ ಆಗಿ ಮೊದಲನೇ ವರ್ಷ ಅಲ್ವೇ ನಮ್ಮೆ, ಅದಕ್ಕೆ ಸ್ಪೆಷಲ್ ಆಗಿರ್ಬೇಕು ಅಂತ. ಗೌಡ್ರೆ, ಮದ್ವೆ ಆಗಿ ಮೊದಲನೇ ವರ್ಷ ಅನ್ನೋದ್ಕಿಂತ ನಮ್ಮ ಮಾವಯ್ಯ ಎಲೆಕ್ಷನ್ ನಿಂತ್ಕತಾ ಇರೋ ವರ್ಷ, ಅದಕ್ಕೆ ಹಬ್ಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜೋರಾಗಿರ್ಬೇಕು. ನಮ್ ಹಬ್ಬದ ಸದ್ದು ಇಡೀ ಕ್ಷೇತ್ರಕ್ಕೆ ಜೋರಾಗಿ ಕೇಳ್ಬೇಕು. ಅಲ್ಲ ಕಣಮ್ಮೆ,
ಹಬ್ಬಕ್ಕೂ ಎಲೆಕ್ಷನ್ಗೂ ಇಡೀ ಕ್ಷೇತ್ರಕ್ಕೆ ಸದ್ ಕೇಳ್ಸೋದಕ್ಕೂ ಏನಮ್ಮಿ ಸಂಬಂಧ? ಗೌಡ್ರೆ, ಈ ಗೌರಿ ಗಣೇಶ ಹಬ್ಬ ಹೆಂಗ್ ಶುರುವಾಯ್ತು ಅಂತ ನಿಮಗ್ ಗೊತ್ತೇ? ಗೊತ್ತಿಲ್ಲ ಕಣಮೆ. ಗೌಡ್ರೆ, ನಮ್ ದೇಶಕ್ಕೆ ಕಿಂತ ಮುಂಚೆ ಈ ಬ್ರಿಟಿಷ್ ಇದ್ರಲ್ಲ, ನಮ್ ಜನಗಳನ್ನ ಒಟ್ಟಿಗೆ ಸೇರಕ್ಕೆ ಬಿಡ್ತಿರ್ಲಿಲ್ವಂತೆ. ಯಾಕಮ್ಮೆ? ಯಾಕೆ ಅಂದ್ರೆ ಒಟ್ಟಿಗೆ ಸೇರ್ಬಿಟ್ರೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ ಅಂತ. ಅವಾಗ ನಮ್ ಬಾಲ ಗಂಗಾಧರನಾಥ ತಿಲಕ್ ಅವರು ಹೆಂಗಾರ ಮಾಡಿ ಜನಗಳನ್ನೆಲ್ಲ ಒಟ್ಟಾಗಿ ಸೇರ್ಸ್ಬೇಕು ಅಂತ ಯೋಚನೆ ಮಾಡಿ ಈ ಗೌರಿ ಗಣೇಶ ಹಬ್ಬನ ಶುರು ಮಾಡಿದ್ರು. ಹೌದೇ? ಹೂ ಗೌಡ್ರೆ, ಅವಾಗ ಗಣೇಶನ್ ಕೂಡ್ಸಿ ಉತ್ಸವ ಮಾಡ್ತಾ ಜನಗಳನ್ನೆಲ್ಲ ಸೇರ್ಸಿ ಸ್ವಾತಂತ್ರ್ಯ ಹೋರಾಟ ಮಾಡಕ್ಕೆ ಜನಗಳೇ ಪ್ರೋತ್ಸಾಹ ಕೊಟ್ಟು ಜನಗಳೇ ರೂಪುರೇಷೆಗಳನ್ನ ಸಿದ್ಧ ಮಾಡ್ತಿದ್ರಂತೆ. ದಿಟ್ಟವಾಗ್ಲೂ ಇದ್ರಿಂದ ಈ ತರದ ಉದ್ದೇಶ ಐತೆ ಅಂತ ಗೊತ್ತಿರಲಿಲ್ಲ ಕಣಮೆ. ಅದ್ ಸರಿ ಕಣಮೆ, ಈಗ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತೀವ್ನಿ? ಈಗ ಮಾವಯ್ಯನುವೆ ಎಲೆಕ್ಷನ್ ನಿಂತವ್ರೆ ತಾನೆ. ಎಲೆಕ್ಷನ್ ಅಂದ್ರೆ ಹೋರಾಟನೇ ಅಲ್ವೇ? ಅದನ್ ಯಾಕೆ ಕೇಳ್ತೀಯಮ್ಮೆ? ಈಗಿನ ಕಾಲದಲ್ಲಿ ಯುದ್ಧ ಬೇಕಿದ್ರು ಗೆದ್ಬಿಡ್ಬೋದು, ಈ ಎಲೆಕ್ಷನ್ ಗೆಲ್ಲ ಕಾಯಕ್ಕಿಲ್ಲ ನೋಡು. ಅದಕ್ಕೆ ಈ ಎಲೆಕ್ಷನ್ ಅನ್ನೋ ಹೋರಾಟನ ಗಣಪತಿ ಪೂಜೆಯಿಂದ ಶುರು ಮಾಡಿದ್ರೆ ಹೆಂಗಿರ್ತದೆ? ನಾವೀಗಿತ ಕ್ಷೇತ್ರ ಜನರನ್ನ ಮುಖಂಡ್ರನ್ನ ಎಲ್ರನ್ನೂ ಸೇರಿಸಿ ಗಣೇಶೋತ್ಸವ ಮಾಡೋ ಮುಖಾಂತರ ಈ ಎಲೆಕ್ಷನ್ ಅನ್ನೋ ಯುದ್ಧಕ್ಕೆ ಮುನ್ನುಡಿ ಬರೆದ್ರೆ ಹೆಂಗಿರ್ತದೆ? ಚಪ್ಪಾಳೆ ಚಪ್ಪಾಳೆ, ಸಾವಿರ ಸಾವಿರ ಚಪ್ಪಾಳೆ. ಚಪ್ಪಾಳೆ ಎತ್ಕಮ್ಮ. ಲೇ ಕ್ವಾಟ್ಲೆ, ತಡ್ತಿದ್ದಿಲ್ಲ ಮತ್ತಿನ್ಯಾಕ್ಲ ಹೇಳ್ತಿದ್ದೆ? ಆಂಟಮ್ಮ, ನಂದು ಡೈಲಾಗ್ ಇರೋದು, ನಿಂದಲ್ಲ, ಸುಮ್ಕೇರೋ. ಸೂಪರ್ ಎತ್ಕಮ್ಮ. ಈಗಿತ ಮಾವಿನ ಹೆಂಗಾರ ಮಾಡಿ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಹೂ ಅಣ್ಣ, ಈಗಿನ ಪರಿಸ್ಥಿತಿನಲ್ಲಿ ರಾಜಕೀಯಕ್ಕೆ ಮಾವನಂತ ಒಳ್ಳೆ ಮನ್ಸಿರೋರು ಬೇಕು, ಅವ್ರು ಗೆಲ್ಲೇಬೇಕು. ಮಾವ ಗೆಲ್ಬೇಕು ಅಂದ್ರೆ ನಾವು ಹೋರಾಟ ಮಾಡ್ಲೇಬೇಕು. ಅದಕ್ಕೆ ಗಣೇಶ ಉತ್ಸವ ಮಾಡೋಣ, ಏನಂತೀರಾ? ನೀನ್ ಹೇಳಿದ್ಕೆಲ್ಲ ಜೈ ಅಂತೀವ್ ಕಣಮೆ. ಜೈ. ನಮ್ಮಪ್ಪ ಹೆಂಗ್ ಗೆಲ್ಸ ಹೋರಾಟಕ್ಕೆ ಇಲ್ಲಿಂದನೇ ಸಂಕನಾದ ಊದ್ಬಿಡುವ. ಊರೂರ್ಗೂ ಪ್ರಚಾರ ಮಾಡಿ ಊರೂರ್ನು ಸೇರಿಸಿ ಜೋರಾಗಿ ಹಬ್ಬ ಮಾಡ್ಬಿಡುವ. ಮೊದ್ಲು ಈ ಎಸ್ಯನ ಅಟ್ಟಿಯವ್ರ ಹತ್ರ ಮಾತಾಡುವ ಬನ್ನಿ.